ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ಕೊಂತಾ ಇದ್ದೆ ತುಂಬಾ ದಿನದಿಂದ. ಸೊ ಫೈನಲಿ ಇವತ್ತು ಹೇರ್ ಕಟ್ ಮಾಡಿಸೋದಕ್ಕೆ ಅಂತೇಳಿ ನಮ್ಮ ಕೊಳ್ಳೇಗಾಲದಲ್ಲಿರೋ ಗ್ಲಾಮೋ ಬ್ಯೂಟಿ ಸಲೂನ್‌ಗೆ ಬಂದಿದ್ದೀವಿ. ಸೊ ಫಸ್ಟ್ ಇವಾಗ ಐಬ್ರೋ ಮಾಡಿಸ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಹೇರ್ ಕಟ್ ಮಾಡಿಸ್ತೀವಿ. ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡಿ. ನನ್ನ ತಂಗಿನೂ ಕೂಡ ನನ್ನ ಜೊತೆಲಿ ಬಂದಿದ್ಲು. ಸೊ ಇವಳೇನ್ ಹೇರ್ ಕಟ್ ಮಾಡಿಸ್ತಿಲ್ಲ, ನಾನ್ ಮಾತ್ರ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ರು. ನಿಜವಾಗ್ಲೂ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗೇ ಬಂತು ಹೇರ್ ಕಟ್. ಹಾಗೆ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ವುಮೆನ್ಸ್ ಡೇಗೆ. ಸೊ ಅದೇನೇನು ಅಂತ ಹೇಳ್ತೀನಿ. ತುಂಬಾ ಒಳ್ಳೊಳ್ಳೆ ಆಫರ್. ಸೊ ಮಿಸ್ ಮಾಡ್ಕೋಬೇಡಿ. ಎಲ್ಲಾನು ಕೂಡ ಸ್ಕಿಪ್ ಮಾಡ್ದೆ ನೋಡಿ. ನಿಮ್ಗೂ ಕೂಡ ಇಷ್ಟ ಆಗ್ಬೋದು. ಸೊ ಫಸ್ಟ್ ಟೈಮ್ ನಾನು ಈ ತರ ಒಂದು ಬ್ಯೂಟಿ ಪಾರ್ಲರ್ಗೆ ಬಂದು ಈ ರೀತಿ ಹೇರ್ ಕಟ್ ಮಾಡಿಸ್ತಾ ಇರೋದು ತುಂಬಾ ಖುಷಿ ಅನಿಸ್ತು ನನಗಂತೂ. ಹಾಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಗೆ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂತು ಹೇರ್ ಕಟ್. ನೀವು ಕೂಡ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಇವಾಗ ಹೇರ್ ವಾಶ್ ಎಲ್ಲ ಮಾಡಿ ಅದಾದ್ಮೇಲೆ ಹೇರ್ ಕಟ್ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಮಾಡಿಸ್ಕೊಂತಾ ಇರೋದು ತುಂಬಾ ಭಯ ಆಗ್ತಾ ಇತ್ತು. ಯಾವ ತರ ಬರುತ್ತೋ ಏನು ಅಂತ. ಸೊ ಭಯದಲ್ಲೇನೆ ಬಂದೆ. ಸೊ ನಮ್ಮ ಅಕ್ಕನೂ ಬೇಡ ಅಂತ ಹೇಳಿದ್ರು. ನನ್ನ ತಂಗಿನೂ ಹೇರ್ ಕಟ್ ಮಾಡ್ಸೋದು ಬೇಡ, ಚೆನ್ನಾಗೇ ಇದೆ ನಿಂದು ಹೇರ್ ಅಂತ. ಅಂದ್ರೆ ನನಗೆ ಸ್ವಲ್ಪ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಸೊ ಹಂಗಾಗಿ ಹೇರ್ ಕಟ್ ಮಾಡ್ಸೋಣ. ತುಂಬಾ ಬೇಜಾರಾಗ್ಬಿಟ್ಟಿತ್ತು ಹೇರ್ ಫಾಲ್ ಆಗಿ. ಕೂದಲು ಕೂಡ ತುಂಬಾ ಸಣ್ಣ ಆಗ್ಬಿಟ್ಟಿತ್ತು. ನನ್ಗೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳಿನೇ ನಾನು ಮಾಡಿಸ್ತಾ ಇರೋದು. ಹೇರ್ ಕಟ್ ಮಾಡ್ಸಿದ್ರೆ ಕೂದಲು ಚೆನ್ನಾಗಿ ಬೀಳುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಏನಾದ್ರೂ ಆಗ್ಬಿಡ್ಲಿ ಇವತ್ತು ಈ ಸಲ ಮಾತ್ರ ಲೇಯರ್ ಹೇರ್ ಕಟ್ಟೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಲೇಯರ್ ಹೇರ್ ಕಟ್ ಮಾಡಿಸ್ಕೊಂಡೆ. ನಿಜವಾಗ್ಲೂ ತುಂಬಾ ಇಷ್ಟ ಆಗೋಯ್ತು ನನಗಂತೂ. ಎಲ್ಲಾ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಚೆನ್ನಾಗಿ ಕಾಣಿಸ್ಕೋಬೇಕು, ಹೇರ್ ಸ್ಟೈಲ್ ಮಾಡ್ಬೇಕು. ನಾನು ಕೂಡ ಒಂಥರ ಸುಂದರವಾಗಿ ಕಾಣಿಸ್ಬೇಕು ಅಂತ ಹೇಳಿ. ಸೊ ಚಿಂತನೆ ಮಾಡಬೇಡಿ, ಕೊಳ್ಳೇಗಾಲದಲ್ಲಿರೋರು ಖಂಡಿತವಾಗ್ಲೂ ಈ ಶಾಪ್ಗೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಡ್ತಾರೆ. ಹಾಗೆ ಹೇರ್ ಸ್ಟೈಲ್ ಆಗಿರ್ಬೋದು, ಹೇರ್ ಕಟ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ನಾನು ಇವ್ರ ಪೇಜ್ ನ ಅವಾಗವಾಗ ನೋಡ್ತಾ ಇದ್ದೆ. ಸೊ ತುಂಬಾ ಇಷ್ಟ ಆಯ್ತು, ಹಂಗಾಗಿ ವಿಸಿಟ್ ಮಾಡಿದೆ. ವುಮೆನ್ಸ್ ಡೇಗೆ ಆಫರ್ ಕೊಡ್ತಾರೆ ಅಂತ ಹೇಳ್ದೆ ಅಲ್ವಾ? ಹೌದು, 6ನೇ ತಾರೀಕಿಂದ 13ನೇ ತಾರೀಕು ಗಂಟನೂ ಆಫರ್ ಇದೆ. ಸೊ ಏನೇನು ಅಂತ ಹೇಳಿ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ವುಮೆನ್ಸ್ ಡೇಗೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ, ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆನೆ ಇಷ್ಟ ಆಗುತ್ತೆ. ಇನ್ನು ನಾನು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿದೆ. ಸೊ ತುಂಬಾ ಜನ ಕೇಳಿದ್ರಿ ಎಲ್ಲಿ ಮಾಡಿಸಿದ್ರಿ, ತುಂಬಾ ಚೆನ್ನಾಗಿದೆ ನಿಮ್ಗೆ ಅಂತ. ಸೊ ತುಂಬಾ ಖುಷಿ ಆಯ್ತು ನನಗೆ. ಇನ್ನು ನನ್ನ ಸಿಸ್ಟರ್ಸ್ ಇಬ್ರು ನನ್ಗೆ ಹೇರ್ ಕಟ್ ಮಾಡ್ಸೋದು ಇಷ್ಟ ಇರಲಿಲ್ಲ, ಬೇಡ ಅಂತಾನೆ ಹೇಳ್ತಿದ್ರು. ಹೇರ್ ಚೆನ್ನಾಗೇ ಇದೆ, ಸುಮ್ಮನಿರು, ಏನು ಕಟ್ ಮಾಡಿಸ್ತಿ ಅಂತ. ನಮ್ಮ ಅಕ್ಕನೂ ಅಷ್ಟೇ ತುಂಬಾ ಬೈತಿದ್ರು, ಏನಕ್ಕೆ ಮಾಡಿಸ್ತೀಯ ಬೇಡ ಅಂತ. ಮಾಡಿಸ್ಕೊಂಡು ಬಂದ್ಮೇಲೆ ಅವರೇ ತುಂಬಾ ಚೆನ್ನಾಗಿದೆ, ನಿನ್ಗೆ ಹೇರ್ ಸೂಟ್ ಆಗ್ತಿದೆ ಈ ತರ ಅಂತ ಹೇಳಿದ್ರು. ನನಗಂತೂ ತುಂಬಾ ಖುಷಿ ಆಯ್ತು. ನನ್ನ ತಂಗಿನೂ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಇವಾಗ ನಾನ್ ಮಾಡಿಸ್ತಿರೋದು ಲೇಯರ್ ಹೇರ್ ಕಟ್. ಸೊ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡ್ ಬನ್ನಿ.
ನೋಡಿದ್ರಿ ಅಲ್ವಾ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ನನಗೆ ತುಂಬ ಇಷ್ಟ ಆಯಿತು ಹೇರ್ ಸ್ಟೈಲು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಥ್ಯಾಂಕ್ಸ್ ಟು ಗ್ಲಾಮರ್ ಬ್ಯೂಟಿ ಸಲೂನ್, ತುಂಬ ಇಷ್ಟ ಆಯಿತು ನನಗಂತೂ. ಇನ್ನು ಮನೆಗೆ ಬಂದು ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊತಿದ್ದೆ. ಅಂದರೆ ಅಲ್ಲಿ ನಾನು ನೋಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸರಿಗೆ, ಕನ್ನಡಿಯಲ್ಲೂ ಕೂಡ ನೋಡ್ಕೊಳ್ಳಿಲ್ಲ. ಸೊ ವಿಡಿಯೋ ಮಾಡಿಕೊಂಡು ತಕ್ಷಣ ಬಂದುಬಿಟ್ವಿ. ಅಂದರೆ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅಂತ ನೋಡ್ಕೋಬೇಕಲ್ವಾ. ಸೊ ಹಂಗಾಗಿ ಬಂದು ಮತ್ತೆ ಮತ್ತೆ ನೋಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು, ಇಷ್ಟ ಆಯಿತು ನನಗಂತೂ. ಸೇಮ್ ನಾನು ಯಾವ ಥರ ಅಂದ್ಕೊಂಡಿದ್ದೆ ಅದೇ ಥರ ಬಂದಿತ್ತು. ಇನ್ನು ನನ್ನ ಹಸ್ಬೆಂಡ್ಗೆ ಇನ್ನೂ ಹೇರ್ ಕಟ್ ಮಾಡಿಸಿರೋದು ತೋರಿಸಿರ್ಲಿಲ್ಲ. ಅವ್ರು ಬಂದಮೇಲೆ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ ಇವಾಗ. ಅವ್ರಿಗಂತೂ ಸಖತ್ ಇಷ್ಟ ಆಗೋಯ್ತು. ಸೊ ತುಂಬ ಖುಷಿಪಟ್ಟರು, ಸೂಪರ್ ಆಗಿದೆ ನಿಮಗೆ ಹೇರ್ ಸ್ಟೈಲ್ ಇದು ಅಂತ ಹೇಳ್ತಿದ್ರು. ಹಾಗೆ ನಮ್ಮ ಮನೇಲಿ ಇರೋರಿಗೆಲ್ಲನೂ ತೋರಿಸ್ಕೊಂಡು, ಅಂದರೆ ಯಾವ ಥರ ಇದೆ ಹೇರ್ ಸ್ಟೈಲು ಅಂತೇಳಿ ಸೊ ತೋರಿಸಿ ಸಿಕ್ಕಾಬಿಟ್ಟೆ ಖುಷಿಪಟ್ಟರು. ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಅವಾಗ ತೃಪ್ತಿ ಅನ್ನಿಸ್ತು, ಅವಾಗ ಸಮಾಧಾನ ಅನ್ನಿಸ್ತು. ಯಾಕೆಂದರೆ ಅಂದರೆ ಮನೆಯಲ್ಲಿ ನಮಗೆ ಹೇರ್ ಕಟ್ ಮಾಡಿಸೋದಕ್ಕೆ ಅಷ್ಟೊಂದು ಅನುಮತಿ ಇಲ್ಲ, ಬೇಡ ಅಂತಾರೆ. ಯಾಕೆಂದರೆ ಹೇರ್ ಇದ್ರೇ ಚೆಂದ ಹೆಣ್ಮಕ್ಳಿಗೆ, ತುಂಬಾ ಶಾರ್ಟ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಂಗಾಗಿ ಇನ್ನು ನೆಕ್ಸ್ಟ್ ಇಮಿಡಿಯೇಟ್ಲಿ ಒಂದು ರೀಲ್ ಮಾಡಬೇಕಾಗಿತ್ತು ನಾನು ಇನ್ಸ್ಟಾಗ್ರಾಮ್ಗೆ. ಸೊ ಪೋಸ್ಟ್ ಮಾಡಬೇಕಾಗಿತ್ತು ಒಂದು ಡ್ರೆಸ್ದು. ಸೊ ಹಂಗಾಗಿ ಬೇಗ ಬೇಗ ವಿಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡಿದೆ. ಇನ್ನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.